ಆರ್ಎಸ್ಎಸ್ ವಿಷಸರ್ಪ ಅಂತ ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ. ಊಸರವಳ್ಳಿ ಆಟ ಆಡ್ತಿದ್ಯಾ ಕಾಂಗ್ರೆಸ್? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಉತ್ತರ ಕನ್ನಡ ಜಿಲ್ಲೆಯ ರಾಜಕೀಯದಲ್ಲಿ ಇತ್ತೀಚೆಗೆ ಮೂಡಿರುವಂತಹ ಒಂದು ವಿವಾದ ಕಾಂಗ್ರೆಸ್ ಪಕ್ಷದ ಒಳಗಿನ ಸಿದ್ಧಾಂತ, ನಿಷ್ಠೆ ಮತ್ತು ಸಂಘಟನಾ ದಿಕ್ಕಿನ ಬಗ್ಗೆ ದೊಡ್ಡ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಸಾಮಾನ್ಯವಾಗಿ ಕಾಂಗ್ರೆಸ್ ತನ್ನನ್ನು ತಾನು ಧರ್ಮ ನಿರಪೇಕ್ಷ ಹಾಗೂ ಸಾಮರಸ್ಯದ ರಾಜಕೀಯವನ್ನ ಮುನ್ನಡೆಸುವಂತಹ ಪಕ್ಷ ಅಂತ ಹೇಳ್ಕೊಳ್ಳುವ ಕಾಂಗ್ರೆಸ್ನಲ್ಲಿ ಆರ್ಎಸ್ಎಸ್ ಹಿನ್ನೆಲೆಯ ವ್ಯಕ್ತಿಗಳನ್ನ ಪ್ರಮುಖ ಹುದ್ದೆಗಳಿಗೆ ನೇಮಕ ಮಾಡಿರೋದು ಈಗ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಈ ವಿವಾದದ ಕೇಂದ್ರದಲ್ಲಿರೋದು ಬನವಾಸಿ ಬ್ಲಾಕ್ ಕಾಂಗ್ರೆಸ್ ನೇಮಕಾತಿ. ಬ್ಲಾಕ್ ಅಧ್ಯಕ್ಷರಾಗಿ ಸಿದ್ಧ ವೀರೇಶ್ ಮೇಘರಾಜು ಹಾಗೂ ಉಪಾಧ್ಯಕ್ಷರಾಗಿ ಅರವಿಂದ್ ತೆಲಗುಂದ ಅವರನ್ನ ಆಯ್ಕೆ ಮಾಡಲಾಗಿದೆ. ಇವರಿಬ್ರು ಸಹ ಆರ್ಎಸ್ಎಸ್ ಜೊತೆಗೆ ಸಂಪರ್ಕವನ್ನ ಹೊಂದಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಜೊತೆಗೆ ಜಿಲ್ಲಾ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿಯಾಗಿ ಡಾಕ್ಟರ್ ರವಿ ಭಟ್ ಬರ್ಗೆದ್ದೆ ಅವರನ್ನ ನೇಮಕ ಮಾಡಿರೋದು ಸಹ ಇದೇ ವಿವಾದವನ್ನ ಇನ್ನಷ್ಟು ತೀವ್ರಗೊಳಿಸಿದೆ. ಡಾಕ್ಟರ್ ರವಿ ಭಟ್ ಅವರು ಸಕ್ರಿಯ ಆರ್ಎಸ್ಎಸ್ ಕಾರ್ಯಕರ್ತರಾಗಿದ್ದು ಸ್ಥಳೀಯ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಆಪ್ತರಾಗಿದ್ದಾರೆ ಅನ್ನೋ ಮಾತು ಕಾಂಗ್ರೆಸ್ ವಲಯದಲ್ಲೇ ಕೇಳಿಬರ್ತಾ ಇದೆ. ಸೊ ಈ ನೇಮಕಾತಿಗಳ ವಿರುದ್ಧ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಸಿದ್ಧಾಂತಗಳಿಗೆ ವಿರುದ್ಧ ಆಗಿರುವಂತಹ ವ್ಯಕ್ತಿಗಳನ್ನ ಹುದ್ದೆಗೇರಿಸೋದು ಯಾಕೆ ಅನ್ನೋ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಸೊ ಕಾಂಗ್ರೆಸ್ ಪಕ್ಷ ಇತಿಹಾಸದಿಂದಾನೂ ಸಹ ಆರ್ಎಸ್ಎಸ್ ಹಾಗೂ ಅದರ ತತ್ವಗಳಿಗೆ ವಿರುದ್ಧವಾಗಿ ನಿಂತಿದೆ. ಸೊ ಅಂಥ ಪಕ್ಷದಲ್ಲೇ ಆರ್ಎಸ್ಎಸ್ ಹಿನ್ನೆಲೆಯವರನ್ನ ಮುಂದಿರಿಸೋದು ಸಂಘಟನೆಯ ಒಳಗಿನ ನಿಷ್ಠೆಯ ಬಗ್ಗೆ ಅನುಮಾನ ಹುಟ್ಟಿಸುತ್ತೆ ಅನ್ನೋದು ಕಾರ್ಯಕರ್ತರ ವಾದ. ಸೊ ಇದಕ್ಕೆ ವಿರೋಧವಾಗಿ ಕೆಲ ನಾಯಕರು, ರಾಜ್ಯಾಧ್ಯಕ್ಷರು ಹಾಗೂ ಎಐಸಿಸಿ ಅಧ್ಯಕ್ಷರಿಗೆ ದೂರನ್ನ ಸಲ್ಲಿಸಿದ್ದಾರೆ. ಸೊ ಈ ಒತ್ತಡದ ಹಿನ್ನೆಲೆ ಬನವಾಸಿ ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳ ಪಟ್ಟಿಗೆ ಜಿಲ್ಲಾಧ್ಯಕ್ಷರು ಸದ್ಯಕ್ಕೆ ತಡೆ ನೀಡಿರೋದು ಒಂದು ಪ್ರಮುಖ ಬೆಳವಣಿಗೆ. ಆದ್ರೆ ಅದೇ ಸಮಯದಲ್ಲಿ ಡಾಕ್ಟರ್ ರವಿ ಭಟ್ ಅವರ ನೇಮಕವನ್ನ ಮುಂದುವರಿಸಿರೋದು ಮತ್ತಷ್ಟು ಗೊಂದಲಕ್ಕೆ ಕಾರಣ ಆಗಿದೆ. ಅಂದ್ರೆ ಒಂದ್ ಕಡೆ ತಡೆ ಕೊಡೋದು, ಇನ್ನೊಂದ್ ಕಡೆ ಮುಂದುವರಿಸೋದು. ಸೊ ಇದು ಪಕ್ಷದ ಒಳಗೆ ಏನ್ ನಡೀತಾ ಇದೆ ಅನ್ನೋ ಪ್ರಶ್ನೆನ ಹುಟ್ಟಾಕತ್ತೆ. ಸೊ ಆರ್ಎಸ್ಎಸ್ ಹಿಂದುತ್ವದ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿದೆ. ಅಂಥವರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ತಂದ್ರೆ ಪಕ್ಷದ ಏಕತೆಗೆ ಧಕ್ಕೆ ತರುತ್ತೆ ಅನ್ನೋ ಸಣ್ಣ ಕಾಮನ್ ಸೆನ್ಸ್ ಕೂಡ ಯಾರಿಗೂ ಇರ್ಲಿಲ್ವಾ? ಸೊ ಈ ವಿವಾದದಲ್ಲಿ ಮತ್ತೊಂದು ಪ್ರಮುಖ ಅಂಶ ಅಂತಂದ್ರೆ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಪಾತ್ರ. ಅವರು ಹೊಸ ನೇಮಕಾತಿಗಳನ್ನ ಮುಂದುವರಿಸಬೇಕು ಅಂತ ಪಟ್ಟು ಹಿಡಿದಿರೋದ್ರಿಂದ ವಿಷಯ ಇನ್ನಷ್ಟು ರಾಜಕೀಯ ತೂಕ ಪಡಿತಾ ಇದೆ. ಸೊ ಇದರ ಪರಿಣಾಮವಾಗಿ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಎರಡು ಗುಂಪುಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಕಾರ್ಯಕರ್ತರನ್ನ ಹುದ್ದೆಯಲ್ಲಿ ಮುಂದುವರಿಸಿದ್ರೆ ಪಕ್ಷದ ಕಚೇರಿ ಮುಂದೆ ಧರಣಿ ನಡೆಸ್ತೇವೆ ಅಂತ ಹೇಳಿದ್ದಾರೆ. ಸೊ ಇದು ಪಕ್ಷದ ಸಿದ್ಧಾಂತಗಳ ಮೇಲಿನ ಅಸಹನೆಯನ್ನು ಸಹ ತೋರಿಸುತ್ತೆ. ಸೊ ಇದೇ ಮೊದಲ ಬಾರಿ ಇಂತಹ ಘಟನೆ ನಡೆದಿರೋದಲ್ಲ ಅನ್ನೋದು ಸಹ ಗಮನಾರ್ಹ. ಈ ಹಿಂದೆ ಯಶಸ್ವಿನಿ ಟ್ರಸ್ಟ್ನಲ್ಲಿ ಆರ್ಎಸ್ಎಸ್ ಹಿನ್ನೆಲೆಯ ವ್ಯಕ್ತಿಯನ್ನ ಟ್ರಸ್ಟಿಯಾಗಿ ನೇಮಕ ಮಾಡಲಾಗಿದ್ದು, ನಂತರ ಕಾಂಗ್ರೆಸ್ ಕಾರ್ಯಕರ್ತರ ವಿರೋಧದ ಹಿನ್ನೆಲೆಯಲ್ಲಿ ಆ ನೇಮಕವನ್ನ ಹಿಂತೆಗೆದುಕೊಳ್ಳಲಾಗಿತ್ತು. ಅಂದ್ರೆ ಇಂತಹ ವಿವಾದಗಳು ಮರುಕಳಿಸ್ತಾ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನಕರ ಸಂಗತಿ ಅಲ್ವಾ? ಸೊ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದಾಗ ಒಂದು ಪ್ರಶ್ನೆ ಎದುರಾಗತ್ತೆ. ಕಾಂಗ್ರೆಸ್ ಪಕ್ಷ ತನ್ನ ಮೂಲ ಸಿದ್ಧಾಂತಗಳಿಂದ ದೂರ ಸಾಗ್ತಾ ಇದೆಯಾ ಅಥವಾ ಕಾಲಕ್ಕೆ ಅನುಗುಣವಾಗಿ ನಡೀತಾ ಇರುವಂತಹ ಪ್ರಾಯೋಗಿಕ ರಾಜಕೀಯನ ಇದು? ಕೆಲವರು ಹೇಳುವಂತೆ ಇಂದಿನ ರಾಜಕೀಯದಲ್ಲಿ ಗೆಲ್ಲೋದು ಮುಖ್ಯ, ಹಾಗಾಗಿ ವಿವಿಧ ಹಿನ್ನೆಲೆಯವರನ್ನು ಒಳಗೊಳ್ಳೋದು ಅನಿವಾರ್ಯ ಅಂತ ಕಾಂಗ್ರೆಸ್ ಏನಾದ್ರು ಅಂದ್ಕೊಂಡ್ಬಿಟ್ಟಿದ್ಯಾ ಅಂತ. ಆದ್ರೆ ಮತ್ತೊಂದ್ ಕಡೆ ಪಕ್ಷದ ಗುರುತು ಮತ್ತು ಮೌಲ್ಯಗಳು ಹೀಗೆ ಮಸುಕಾಗ್ತಾ ಹೋದ್ರೆ ಕಾರ್ಯಕರ್ತರ ನಂಬಿಕೆ ಜೊತೆಗೆ ಜನರ ನಂಬಿಕೆಯೂ ಸಹ ಕುಸಿಯೋದು ಸಹಜ. ಇನ್ನು ಈ ಸಾರ್ವಜನಿಕ ಸ್ಥಳಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಚಟುವಟಿಕೆಗಳನ್ನು ನಿಷೇಧಿಸುವಂತಹ ಕಠಿಣ ನಿಲುವನ್ನು ತೆಗೆದುಕೊಂಡಿದ್ದಂಥ ರಾಜ್ಯ ಸರ್ಕಾರದ ಕ್ರಮ ಎಲ್ಲರಿಗೂ ಇನ್ನೂ ನೆನಪಿದೆ. ಆದರೆ ಈಗ ಉತ್ತರ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಒಳಗಿನ ಈ ವಿವಾದವನ್ನು ನೋಡಿದಾಗ ಒಂದು ವೈರುಧ್ಯ ಸ್ಪಷ್ಟವಾಗಿ ಕಾಣಿಸುತ್ತೆ. ಒಂದ್ ಕಡೆ ಸಾರ್ವಜನಿಕ ಸ್ಥಳಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ವಿರೋಧ ವ್ಯಕ್ತಪಡಿಸುವಂತ ಸರ್ಕಾರ, ಮತ್ತೊಂದ್ ಕಡೆ ಅದೇ ಸಂಘಟನೆಗೆ ಸಂಬಂಧ ಹೊಂದಿದ್ದಾರೆ ಎನ್ನಲಾಗ್ತಿರುವಂತಹ ವ್ಯಕ್ತಿಗಳನ್ನ ಪಕ್ಷದ ಹುದ್ದೆಗಳಿಗೆ ನೇಮಕ ಮಾಡ್ಕೊಳ್ತಾ ಇರೋದು ಯಾವ ರೀತಿ ರಾಜಕೀಯ ಸಂದೇಶವನ್ನ ಕೊಡುತ್ತೆ? ಸೊ ಈಗ ಈ ಪ್ರಶ್ನೆಯೇ ಕಾಂಗ್ರೆಸ್ ಒಳಗಿನ ಅಸಮಾಧಾನದ ಮೂಲ. ರಾಜಕೀಯವಾಗಿ ನೋಡಿದ್ರೆ ಇದನ್ನ ಡಬಲ್ ಸ್ಟ್ಯಾಂಡರ್ಡ್ ಅಂತ ವಿರೋಧಿಗಳು ಟೀಕಿಸೋದ್ರಲ್ಲಿ ತಪ್ಪೇನಿಲ್ಲ. ಒಂದ್ ಕಡೆ ನಿಷೇಧ, ಇನ್ನೊಂದ್ ಕಡೆ ಅಂತರಂಗದಲ್ಲಿ ಸಹಭಾಗಿತ್ವ. ಇದು ಜನರಿಗೆ ಯಾವ ಸಂದೇಶವನ್ನ ಕೊಡುತ್ತೆ? ಸರ್ಕಾರದ ನೀತಿ ಒಂದು, ಪಕ್ಷದ ನಡೆ ಇನ್ನೊಂದು ಆಗಿದ್ರೆ ಜನ ಯಾವ್ದನ್ನ ನಂಬಬೇಕು, ಯಾರನ್ನ ನಂಬಬೇಕು, ಯಾಕೆ ನಿಮಗೆ ವೋಟ್ ಹಾಕಬೇಕು? ಸಾರ್ವಜನಿಕವಾಗಿ ಒಂದು ಸಂದೇಶವನ್ನ ಕೊಟ್ಟು ಒಳಗೊಳಗೆ ಬೇರೆ ರೀತಿಯಲ್ಲಿ ನಡೆದುಕೊಳ್ಳೋದು ರಾಜಕೀಯ ನೈತಿಕತೆಗೆ ಸರಿ ಹೊಂದತ್ತಾ ಅನ್ನೋದನ್ನ ನಿಮ್ಮ ಆತ್ಮಸಾಕ್ಷಿಗೆ ಪ್ರಶ್ನಿಸಿಕೊಳ್ಳಿ. ಸೊ ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರ್ಎಸ್ಎಸ್ ಅನ್ನ ವಿಷಸರ್ಪಕ್ಕೆ ಹೋಲಿಸಿದ್ರು. ಈ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಸುದ್ದಿಗಾರರ ಜೊತೆಗೆ ಮಾತಾಡುವಾಗ, ನಮ್ಮದು ಸರ್ವರಿಗೂ ಸಮಪಾಲು ಸಮಬಾಳು ಅನ್ನೋ ತತ್ವ, ಬುದ್ಧ ಬಸವ ಅವರ ತತ್ವಗಳನ್ನು ನಾವು ಹೊಂದಿದ್ದೇವೆ. ಕೆಲವೊಬ್ರು ಈ ತತ್ವ ಹಾಗೂ ಸಂವಿಧಾನ ವಿರೋಧಿ ಸಿದ್ಧಾಂತವನ್ನು ಹೊಂದಿರ್ತಾರೆ. ಇದು ಸರಿಯಲ್ಲ ಅನ್ನೋದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಅಷ್ಟಕ್ಕೂ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದೇನು, ವಿಷಸರ್ಪಗಳನ್ನ ಕೊಲ್ಲಿ ಅಂತ ಹೇಳಿದ್ದಾರೆ. ವಿಷಸರ್ಪ ಎದುರಾದ್ರೆ ಯಾರಾದ್ರೂ ಹಾಲನ್ನ ಎರಿತಾರಾ ಅಥವಾ ಎರಿಯೋಕಾಗತ್ತಾ ಅಂತ ಪ್ರಶ್ನಿಸಿದ್ರು. ಈಗ ಪ್ರಶ್ನೆ ಬರೋದು, ಅದೇ ವಿಷಸರ್ಪಕ್ಕೆ ಕಾಂಗ್ರೆಸ್ ಹಾಲೆರಿತಾ ಇದೆಯಾ?
ಉತ್ತರ ಕನ್ನಡ ಜಿಲ್ಲೆಯ ಈ ಘಟನೆ ಕೇವಲ ಒಂದು ಸ್ಥಳೀಯ ವಿವಾದ ಅಂತೂ ಅಲ್ವೇ ಅಲ್ಲ, ಇದು ದೊಡ್ಡ ಮಟ್ಟದಲ್ಲಿ ರಾಜಕೀಯದ ಒಂದು ಟ್ರೆಂಡ್ ಆಗಿ ಪ್ರತಿಬಿಂಬಿಸ್ತಾ ಇದೆ. ಅಲ್ಲಿ ಸಿದ್ಧಾಂತಕ್ಕಿಂತ ಗೆಲುವು, ನಿಷ್ಠೆಗೆ ಬದಲಾಗಿ ಪ್ರಭಾವ ಹೆಚ್ಚು ಮಹತ್ವ ಪಡಿತಾ ಇದೆ ಅನ್ನೋದನ್ನ ಈ ಘಟನೆಗಳು ತೋರಿಸುತ್ತೆ. ಕೊನೆಗೆ ಈ ವಿಚಾರದಲ್ಲಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿರೋದು ಕಾಂಗ್ರೆಸ್ ನಾಯಕತ್ವ. ಅವ್ರು ಯಾವ ದಿಕ್ಕನ್ನ ಆರಿಸ್ತಾರೆ ಅನ್ನೋದು ಪಕ್ಷದ ಭವಿಷ್ಯವನ್ನು ನಿರ್ಧರಿಸುತ್ತೆ. ಆದ್ರೆ ಒಂದೇ ಒಂದು ಸಂಗತಿ ಸ್ಪಷ್ಟ, ಕಾರ್ಯಕರ್ತರ ವಿಶ್ವಾಸ, ಜನರ ವಿಶ್ವಾಸವನ್ನು ಕಳೆದುಕೊಂಡ್ರೆ ಯಾವ ಪಕ್ಷ ಸಹ ದೀರ್ಘಕಾಲ ಉಳಿಯೋಕ್ ಸಾಧ್ಯನೇ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.